ಖರ್ಚಾಗುತ್ತೆ. ಎಸ್, ಇವಾಗ ಎಟ್ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿರೋದು ನಿಮ್ಮದು ರಾಯರ ದರ್ಶನ ಬಗ್ಗೆ ಕೇಳಬೇಕು. ಅದಕ್ಕಿಂತ ಮುಂಚೆ ನಾವು ಸಾಕಷ್ಟು ದೇವರುಗಳನ್ನ ನೋಡಿರ್ತೀವಿ, ನಿಮ್ಮಲ್ಲೂ ಸಾಕಷ್ಟು ದೇವರುಗಳನ್ನ ನೀವು ಸಹ ನಂಬಿರ್ತೀರ. ನೀವು ಕರಾವಳಿಯವರಾಗಿ ರಾಯರ ಆ, ರಾಯರ ಬಗ್ಗೆನೇ ಯಾಕೆ ನೀವು ಸಾಂಗ್ನ ಪ್ರೊಡ್ಯೂಸ್ ಮಾಡಿದ್ರಿ ಅಂತ? ಅಂದರೆ ಬೇರೆ ದೇವರುಗಳಿತ್ತಲ್ವಾ? ಆ್ಯಕ್ಚುಲಿ ನಿಜವಾದ ಒಳ್ಳೆ ಕ್ವೆಶನ್ಸು. ಬೇರೆ ಟೆಂಪಲ್ ಬಗ್ಗೆ ಇತ್ತು, ಒಂದು ಲಿರಿಕ್ಸು ಆಗಿತ್ತು ಆ್ಯಂಡ್ ಒಂದು ಒಂದು ಆ್ಯಂಗಲ್ ಮ್ಯೂಸಿಕ್ಕು ಕಂಪ್ಲೀಟ್ ಆಗಿತ್ತು. ಅದು ಅಲ್ಲಿ ಹೋಗಿ 4-5 ಸಲ 8-10 ಸಲ ಮೀಟಿಂಗ್ ಆಯಿತು. ಅಲ್ಲಿ ಸ್ವಲ್ಪ ಅಷ್ಟು ಸಪೋರ್ಟ್ ಸಿಕ್ಕಿಲ್ಲ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಅವರು ನಮಗೆ ಏನು ಆಶ್ವಾಸನೆ ಕೊಟ್ಟರು. ಸೊ ಇನ್ನು ನಾವು ಒಂದು ರೆಡಿ ಮಾಡಿದ್ದೀವಿ, ಮನಸ್ಸಲ್ಲಿ ಹಚ್ಕೊಂಡಿದ್ದೀವಿ, ಒಂದು ಮಾಡಬೇಕು ಅಂತೇಳಿ. ಸೊ ಅದನ್ನು ಹುಡುಕ್ತಾ ಇದ್ದೆ ಯಾವ ಟೆಂಪಲ್. ಇನ್ನು ನಾನು ಅದೇ ಥರ ನನ್ನ ಫ್ಯಾಮಿಲಿ ಜೊತೆ ಮಂತ್ರಾಲಯ ಹೋಗಬೇಕಾದ್ರೆ ಅಲ್ಲಿ ನಾನು ಡಿಸೈಡ್ ಮಾಡಿದೆ. ನನ್ನ ಶ್ರೀಮತಿ ಸುಗುಣ ಅವ್ರಿಗೆ ಹೇಳಿದೆ, ಈ ಥರ ಯಾಕೆ ನಾವು ಮಂತ್ರಾಲಯದ ಮಾಡಬಾರ್ದು, ರಾಯರದು ಮಾಡಬಾರ್ದು ಅಂತ. ಸೊ ಅವಳು ಇಮಿಡಿಯೇಟ್ಲಿ ಇಲ್ಲ ಮಾಡೋಣ, ಇವತ್ತೇ ಮಾತಾಡೋಣ, ಯಾಕೆ ದಿವಸ ಅಂತ. ನಾವು ಹೋಗಿದ್ವಿ, ಅಲ್ಲಿಂದ ಸ್ಟಾರ್ಟ್ ಆಯಿತು. ಇಲ್ಲದೆ ಬೇರೆ ಟೆಂಪಲ್ದು ಐಡಿಯಾ ಇತ್ತು. ಸೊ ರಾಯರು ಅಂತೇಳಿದ್ರೆ ನನ್ನ ಫೇವ್ರೆಟ್ ಅಂತ ಹೇಳಕ್ಕೆ ಇಷ್ಟ. ನನ್ನೊಂದು ಪ್ರತಿಯೊಬ್ಬರದ್ದು ಒಂದು ಆರಾಧ್ಯ ದೈವ, ಕಲಿಯುಗ ಕಾಮಧೇನು ಕೂಡ ಅವರು. ಸೊ ಹಂಗೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ರಾಯರದು ಸ್ಟಾರ್ಟ್ ಮಾಡಿದ್ವಿ.